ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾವೆ. ಈ ಹಿಂದೆ ತರಗತಿಯಲ್ಲಿ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ಚರ್ಚೆ ಹೋಗ್ತಾ ಹೋಗೋಣ. ಹಾಗಾದರೆ ಈ ಮೆಸೊಪೊಟೇಮಿಯಾ ನಾಗರಿಕತೆಯು ಎಲ್ಲಿ ಹುಟ್ಟಿಕೊಳ್ತು ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯು ಈ ಒಂದು ಪ್ರಪಂಚದಲ್ಲಿ ಪ್ರಮುಖ ನಾಗರಿಕತೆ ಅಂತ ಕರಿಕೊಳ್ತದೆ ಯಾವ ರೀತಿ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಅರ್ಥ ಅನ್ನೋದು ಏನೆಂಬುದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಈ ಮೆಸೊಪೊಟೇಮಿಯಾ ನಾಗರಿಕತೆಯು ಎಲ್ಲಿದೆ ಎಂಬುದನ್ನು ನೋಡೋದಾದರೆ, ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯು ಎರಡು ನದಿಗಳ ನಡುವಿನ ಕಣಿವೆ ಪ್ರದೇಶದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ ಎರಡು ನದಿಗಳ ನಡುವಿನ ಕಣಿವೆಯ ಪ್ರದೇಶವನ್ನು ಈ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯ ಅಂಶಗಳು ಬೈಬಲಿನ ಹಳೆಯ ಒಡಂಬಡಿಕೆಯ ವಿವರಿಸುವ ಪ್ರದೇಶಗಳು ಇಲ್ಲಿವೆ. ಅಂದ್ರೆ ಈ ಒಂದು ಪ್ರದೇಶಗಳು ಅಥವಾ ಮೆಸೊಪೊಟೇಮಿಯಾ ನಾಗರಿಕತೆಯ ಪ್ರದೇಶಗಳು ಈ ಬೈಬಲಿನ ಒಡಂಬಡಿಕೆಯಲ್ಲಿ ಸತ್ಯವನ್ನು ತಿಳಿಸುವಂಥ ಪ್ರದೇಶಗಳನ್ನು ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಇದು ವಿಸ್ಮಯ ಮತ್ತು ಅಚ್ಚರಿಗಳ ನಾಡಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇದನ್ನು ವಿಸ್ಮಯ ಮತ್ತು ಅಚ್ಚರಿಗಳ ನಾಡಂತಂದು ಗ್ರೀಕರು ಕರಿತಾ ಹೋಗ್ತಾರೆ. ಈ ಗ್ರೀಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಮೆಸೊಪೊಟೇಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತಂದು ಕರಿತಾ ಹೋಗ್ತಾರೆ. ಅಲ್ಲಿ ಕೂಡ ಗ್ರೀಕರು ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆಯಲ್ಲಿ ಆ ಒಂದು ಗೋಪುರಗಳು ಶಿಖರಗಳನ್ನು ಕಟ್ಟುವಂಥ ನೋಡಿ ಅವ್ರು ಏನು ಹೇಳ್ತಾರೆ, ಪಿರಾಮಿಡ್ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಗ್ರೀಕರು ಎರಡು ನದಿಗಳ ನಡುವಿನ ಪ್ರದೇಶವನ್ನು ಮೆಸೊಪೊಟೇಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ಅಗಲಿದ್ದು ಹೇಳಕತ್ತೆ ನಾನು ಎರಡು ನದಿಗಳ ನಡುವಿನ ಪ್ರದೇಶ ಅಂತ. ಹಾಗಾದ್ರೆ ಆ ಎರಡು ನದಿಗಳು ಯಾವುದಂತ ನೋಡೋದಾದ್ರೆ ಆ ಎರಡು ನದಿಗಳು ಯಾವಪ್ಪ ಅಂದ್ರೆ ಒಂದನೇದು ಯುಪ್ರಟಿಸ್, ಎರಡನೇದು ಟೈಗ್ರಿಸ್. ಅಂದ್ರೆ ಈ ಒಂದು ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಪ್ರದೇಶವನ್ನು ಕಣಿವೆ ಪ್ರದೇಶವನ್ನು ಮೆಸೊಪೊಟೇಮಿಯಾ ಪ್ರದೇಶ ಅಥವಾ ಮೆಸೊಪೊಟೇಮಿಯಾ ನಾಗರಿಕತೆಯ ಪ್ರದೇಶಗಳನ್ನು ಇಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಇವೆರಡೂ ನದಿಗಳು ಎಲ್ಲಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನು ಫಲವತ್ತಾಗಿಸಿವೆ. ಅಂದ್ರೆ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಯುಪ್ರಟಿಸ್ ಮತ್ತು ಟೈಗ್ರಿಸ್ ಪ್ರದೇಶಗಳನ್ನು ಕಾಣ್ತಾ ಹೋಗ್ತೀವಿ. ಈ ಭೂಮಿಯನ್ನು ಫಲವತ್ತಾಗಿರೋಕ್ಕೆ ಕಾರಣ ಏನಪ್ಪ ಅಂದ್ರೆ ಇವೆರಡು ನದಿಗಳು ಹರಿಯುವುದನ್ನು ಈ ಒಂದು ಭೂಮಿಯು ಫಲವತ್ತಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಎರಡೂ ನದಿಗಳ ನಡುವಿನ ಪ್ರದೇಶವನ್ನು ಇಲ್ಲಿನ ಒಂದು ಜನರನ್ನು ಆಕರ್ಷಣೆ ಮಾಡ್ತಾ ಹೋಗ್ತದೆ. ಈ ಪ್ರದೇಶದ ಫಲವತ್ತತೆ ಮತ್ತು ಅಲ್ಪ ಶ್ರಮದಿಂದ ಒದಗಿಸುತ್ತಿದ್ದಂಥ ಆಹಾರದಿಂದಾಗಿ ಉತ್ತರದ ಗುಡ್ಡವಾಸಿಗಳು ಹಾಗೂ ದಕ್ಷಿಣ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವ ಬುಡಕಟ್ಟುಗಳು ಈ ಪ್ರದೇಶವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ನಿರಂತರ ಪ್ರಯತ್ನ ಮಾಡ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಏನು ಗಮನಿಸ್ತಾ ಹೋಗ್ಬೇಕಪ್ಪ ಅಂದ್ರೆ ಈ ಎರಡೂ ನದಿಗಳ ಒಂದು ಕಣಿವೆ ಪ್ರದೇಶವನ್ನು ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಯುಪ್ರಟಿಸ್ ಟೈಗ್ರಿಸ್ ನದಿಗಳು ಪಶ್ಚಿಮ ಏಷ್ಯಾದ ಒಂದು ಬರಡು ಭೂಮಿಯನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಫಲವತ್ತಾಗಿಸ್ತಾ ಹೋಗ್ತೈತೆ. ಈ ಒಂದು ಎರಡೂ ನದಿಗಳ ನಡುವಿನ ಪ್ರದೇಶವನ್ನು ಜನರನ್ನು ಆಕರ್ಷಣೆ ಮಾಡ್ತಾ ಹೋಗ್ತೈತೆ. ಈ ಒಂದು ಆಕರ್ಷಣೆ ಮಾಡುತ್ತೆ ಯಾವ ರೀತಿಯಪ್ಪ ಅಂದ್ರೆ ಉತ್ತರದಲ್ಲಿರುವಂಥ ಗುಡ್ಡವಾಸಿಗಳು ಆಕರ್ಷಣೆ ಮಾಡ್ತಾ ಹೋಗ್ತೈತೆ. ಜೊತೆಗೆ ದಕ್ಷಿಣ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವಂಥ ಬುಡಕಟ್ಟುಗಳು ಈ ಒಂದು ಪ್ರದೇಶದ ಮೇಲೆ ಹತೋಟಿ ಇಟ್ಕೋಬೇಕು, ತಮ್ಮದಾಗಿಸಿಕೊಳ್ಬೇಕಂತಂದು ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಬೆಟ್ಟಗುಡ್ಡಗಳ ಜನ ಮತ್ತು ಮರುಭೂಮಿಯ ಅಲೆಮಾರಿ ಜನರ ನಡುವಿನ ನಿರಂತರ ವೈಷಮ್ಯ ಮತ್ತು ಇವರ ಕೊನೆಯಿಲ್ಲದ ಸಂಘರ್ಷಕ್ಕೆ ಎಡೆ ಮಾಡ್ತಾ ಹೋಗ್ತದೆ. ಅಂದ್ರೆ ಈ ಬೆಟ್ಟಗುಡ್ಡಗಳ ಜನ ಮತ್ತು ಮರುಭೂಮಿಯಲ್ಲಿ ಅಲೆದಾಡುತ್ತಿರುವಂಥ ಜನ ಈ ಒಂದು ನಿರಂತರ ವೈಷಮ್ಯ, ನಿರಂತರ ಸಂಘರ್ಷ, ಕೊನೆಯಿಲ್ಲದ ಸಂಘರ್ಷಕ್ಕೆ ನೋಡ್ತಾ ಹೋಗ್ತೀವಿ. ಈ ಸಂಘರ್ಷಗಳ ನಡುವೆ ಚಿಗುರು ಹೊಡೆದಿತ್ತು ಈ ಪ್ರಬಲ ಜನಾಂಗವೊಂದರ ನಾಗರಿಕತೆ. ಇವೆರಡೂ ಒಂದು ಜನಾಂಗದ ಒಂದು ವೈಷಮ್ಯತೆ ಮತ್ತು ಆ ಒಂದು ಪ್ರದೇಶದ ಮೇಲೆ ಹಿಡಿತವು ಸಾಧಿಸಬೇಕನ್ನೋದಕ್ಕೆ ನಡುವೆ ಈ ಒಂದು ಜನಾಂಗದ ಒಂದು ನಾಗರಿಕತೆ ಹುಟ್ಕೊಳ್ತಾ ಹೋಗ್ತೈತಿ. ಈ ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗಬೇಕು. ಇಲ್ಲಿ ಮೆಸೊಪೊಟೇಮಿಯಾದೊಳಗೆ ಮೊಟ್ಟ ಮೊದಲು ಬರವಣಿಗೆ ಅಭಿವೃದ್ಧಿ ಯಾರು ಪಡಿಸ್ತಾರಪ್ಪ ಅಂದ್ರೆ ಸುಮೇರಿಯನ್ನರು ಪಡಿಸ್ತಾ ಹೋಗ್ತಾರೆ. ಸುಮಾರು 30 ಶತಮಾನಗಳ
ಕಾಲ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದ ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಅಸಿಯರಿಯನ್ನರು ಹಾಗೂ ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನು ಬಳಸಿದರೂ ಈ ಲಿಪಿಯನ್ನು ಕ್ಯೂನಿಫಾರ್ಮ್ ಲಿಪಿ ಎಂದು ಕರಿತಾ ಹೋಗ್ತಾರೆ. ಅಂದ್ರೆ ಈ ಮೆಸೊಪೊಟೇಮಿಯ ನಾಗರಿಕತೆಯೊಳಗೆ ಬರವಣಿಗೆಯ ಕಲೆಯನ್ನು ಅಭಿವೃದ್ಧಿ ಯಾರು ಪಡಿಸ್ತಾರಪ್ಪ ಅಂದ್ರೆ ಸುಮೇರಿಯನ್ನರು ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ಸುಮಾರು 30 ಶತಮಾನಗಳ ಕಾಲ ಈ ಒಂದು ಕಣಿವೆಗೆ ಬಂದಂಥ ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಅಸಿರಿಯನ್ನರು, ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನು ಬಳಕೆ ಮಾಡ್ತಾ ಹೋಗ್ತಾರೆ ಅಥವಾ ಬಳಸ್ತಾ ಹೋಗ್ತಾರೆ. ಈ ಲಿಪಿಯನ್ನು ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಕ್ಯೂನಿಫಾರ್ಮ್ ಲಿಪಿ ಅಂತಂದು ಕರಿತಾ ಹೋಗ್ತಾರೆ. ಈ ಕ್ಯೂನಿಫಾರ್ಮ್ ಲಿಪಿ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಮೆಸೊಪೊಟೇಮಿಯನ್ ನಾಗರಿಕತೆ ಎಲ್ಲಿ ಹುಟ್ಟುಕೊಳ್ತು ಅನ್ನೋದನ್ನು ಈ ಒಂದು ಮಾಹಿತಿ ನೋಡ್ತಾ ಹೋದ್ವಿ. ಜೊತೆಗೆ ಇವ ಮೆಸೊಪೊಟೇಮಿಯನ್ ನಾಗರಿಕತೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಒಂದು ಪಶ್ಚಿಮ ಏಷ್ಯಾ ಭಾಗದಲ್ಲಿ ಈ ಒಂದು ಮೆಸೊಪೊಟೇಮಿಯ ನಾಗರಿಕತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ 2 ನದಿಗಳು ಅರ್ಥ ಆಗ್ತವೆ. ಯಾವುದಪ್ಪ ಅಂದ್ರೆ ಇದು ಯುಪ್ರಟಿಸ್ ನದಿ ಅರ್ಥ ಆಗ್ತೈತಿ, ಇದೊಂದು ಟೈಗ್ರಿಸ್ ನದಿ ಅರ್ಥ ಆಗ್ತೈತಿ. ಈ 2 ನದಿಗಳ ನಡುವಿನ ಪ್ರದೇಶವನ್ನು ಏನಂತ ಕರಿತಪ್ಪ ಅಂದ್ರೆ ಮೆಸೊಪೊಟೇಮಿಯ ನಾಗರಿಕತೆಯನ್ನು ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಅಲ್ಪ ಶ್ರಮದಿಂದ ಒಂದು ಆಹಾರವನ್ನು ಸಿಗ್ತಾ ಹೋಗ್ತಿತ್ತು. ಈ ಒಂದು ಆಹಾರಕ್ಕೆ ಈ ಒಂದು ಜಾಗವನ್ನು ತಮ್ಮದಾಗಿಸ್ಕೊಳ್ಬೇಕಂದು ಯಾರು ಒಂದು ವೈಷಮ್ಯ ಒಂದು ಸಂಘರ್ಷ ಆಗ್ತೈತಪ್ಪ ಅಂದ್ರೆ ಉತ್ತರದಲ್ಲಿ ಗುಡ್ಡಗಾಡು ವಾಸಿಗಳು, ದಕ್ಷಿಣದಲ್ಲಿ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವ ಜನರ ನಡುವೆ ನಿರಂತರ ಒಂದು ವೈಷಮ್ಯವನ್ನು ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಹೋಗ್ತೀವಿ. ಗ್ರೀಕರು ಈ ಒಂದು ಪ್ರದೇಶಗಳನ್ನು ನೋಡಿ 2 ನದಿಗಳ ನಡುವಿನ ನಾಡನ್ನು ಮೆಸೊಪೊಟೇಮಿಯಾ ಅಂತಂದು ಕರಿತಾ ಹೋಗ್ತಾರೆ. ನಂತರದಲ್ಲಿ ಈ ಒಂದು ಸುಮೇರಿಯನ್ನರು ಒಂದು ಬರವಣಿಗೆ ಕಲೆಯನ್ನು ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ನಂತರ ಅಸಿರಿಯನ್ನರು ಬರ್ತಾ ಹೋಗ್ತಾರೆ, ಬ್ಯಾಬಿಲೋನಿಯರು ಬರ್ತಾ ಹೋಗ್ತಾರೆ, ಚಾಲ್ಡಿಯನ್ನರು ಬರ್ತಾ ಹೋಗ್ತಾರೆ. ನಂತರದಲ್ಲಿ ಆ ಒಂದು ಲಿಪಿಯನ್ನು ಬಳಸ್ತಾ ಹೋಗ್ತಾರೆ. ಆ ಲಿಪಿಯನ್ನು ಕ್ಯೂನಿಫಾರ್ಮ್ ಲಿಪಿ ಅಂತಂದು ಕರಿತಾ ಹೋಗ್ತಾರೆ. ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ ಕ್ಯೂನಿಫಾರ್ಮ್ ಲಿಪಿ ಯಾವ ರೀತಿ ಇರ್ತದಪ್ಪ ಅಂದ್ರೆ ಆ ಒಂದು ಮಣ್ಣು ಅಥವಾ ಕೆಸರನ್ನು ಮಾಡ್ತಾ ಹೋಗಿ ಆ ಕೆಸರಿನ ಒಂದು ಅಲಿಗೆ ಥರ ಅಥವಾ ಒಂದು ಬಟ್ಟಾಕಾರವನ್ನು ಮಾಡ್ತಾ ಹೋಗಿ ಅದರ ಮೇಲೆ ಒಂದು ಲಿಪಿಯನ್ನು ಬರಿತಾ ಹೋಗ್ತಿದ್ರು, ಚಿತ್ರಗಳ ಮೂಲಕ ಬರಿತಾ ಹೋಗ್ತಿದ್ರು. ಈ ಒಂದು ಲಿಪಿಯನ್ನು ಕ್ಯೂನಿಫಾರ್ಮ್ ಲಿಪಿ ಅಂತ ಕರಿತಾ ಹೋಗ್ತಾರೆ. ಆ ಒಂದು ಈಜಿಪ್ಟ್ ನಾಗರಿಕತೆಯಲ್ಲಿ ಲಿಪಿಯನ್ನು ಏನಂತ ಕರಿತಿದ್ದಪ್ಪ ಹೈರೋಗ್ಲಿಫಿಕ್ಸ್ ಲಿಪಿ ಅಂತ ಕರಿತಾ ಹೋಗ್ತಿದ್ರು. ಈ ಒಂದು ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ಈ ಲಿಪಿಯನ್ನು ಏನಂತ ಕರಿತಿದ್ರು ಅಂದ್ರೆ ಕ್ಯೂನಿಫಾರ್ಮ್ ಲಿಪಿ ಅಂತಂದು ಕರಿತಿದ್ರು. ಎದರ ಮೇಲೆ ಬರಿತಾ ಹೋಗ್ತಿತ್ತಪ್ಪ ಅಂದ್ರೆ ಆ ಕೆಸರಿನ ಒಂದು ಮೇಲೆ ಬರಿತಾ ಹೋಗ್ತಿದ್ರು. ಕೈಗದ್ದೆಯಲ್ಲಿ ಸಿಕ್ಕಂಥ ಮಣ್ಣನ್ನು ಆ ತೆಳುವಾಗಿರುವಂಥ ಮಣ್ಣಿನ ಮೇಲೆ ಅಕ್ಷರಗಳನ್ನು ಆ ಒಂದು ಚಿತ್ರಲಿಪಿಗಳನ್ನು ಬರಿತಾ ಹೋಗ್ತಿದ್ವಿ. ಇದನ್ನು ಕ್ಯೂನಿಫಾರ್ಮ್ ಲಿಪಿ ಅಂತಂದು ಕರಿತಾ ಹೋಗ್ತಿದ್ವಿ. ನಂತರದಲ್ಲಿ ಈ ಒಂದು ನಾಗರಿಕತೆಯ ಕೇಂದ್ರ ಸ್ಥಳ ಎಲ್ಲಿ ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶವನ್ನು ನಾವು ನೋಡ್ತಾ ಹೋದ್ವಿ. ಹಾಗಾಗಿ ಈ ಒಂದು ಪ್ರಾಚೀನ ಕಾಲದಿಂದಲೂ ಇದನ್ನು ಏನಂತ ಕರಿತಾ ಹೋಗ್ತಿದ್ರಪ್ಪ ಅಂದ್ರೆ ಬ್ಯಾಬಿಲೋನಿಯಾ ಅಂತಂದು ಕರಿತಾ ಹೋಗ್ತಿದ್ರು. ಈ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಕಟ್ ಅಂತಂತ ಕರಿತಾ ಹೋಗ್ತಿದ್ರು ಹಾಗೂ ದಕ್ಷಿಣ ಭಾಗವನ್ನು ಸುಮೇರ್ ಅಂತಂದು ಕರಿತಾ ಹೋಗ್ತಿದ್ರು. ಅಂದ್ರೆ ಉತ್ತರ ಭಾಗವನ್ನು ಅಕಟ್, ದಕ್ಷಿಣ ಭಾಗವನ್ನು ಸುಮೇರ್ ಅಂತಂದು ಗುರುತಿಸ್ತಾ ಹೋಗ್ತಿದ್ರು. ಹಾಗಾದರೆ ಈ ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನು ಅಸಾರಿಯಾ ಅಂತಂದು ಕರಿತಾ ಹೋಗ್ತಿದ್ರು. ಈ ಒಂದು ಪ್ರದೇಶವನ್ನು ಬ್ಯಾಬಿಲೋನಿಯಾ ಅಂತಂದು ಕರಿತಾ ಹೋಗ್ತಿದ್ರು. ಆ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಕಟ್ ಮತ್ತು ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಕರಿತಾ ಹೋಗ್ತಿದ್ರು. ಆ ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನು ಅಸೇರಿಯಾ ಅಂತಂದು ಕರಿತಾ ಹೋಗ್ತಿದ್ರು. ಇಲ್ಲಿ ಮತ್ತೊಂದು ಮುಖ್ಯವಾಗಿರುವಂಥ ಅಂಶವನ್ನು ಕಾಣ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ ಅಥವಾ ಉದ್ಯಾನವನ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಅಂಶ ಪದೇ ಪದೇ ಕೇಳ್ತಾ ಹೋಗ್ತಾರೆ ಮತ್ತು ಈ ಒಂದು ಅಂಶ ಫುಲ್ಲು ಚರ್ಚೆಗೆ ಈಡಾಗ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಈ ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ ಒಂದು ವಿಚಿತ್ರವಾದಂಥ ಒಂದು ಅಂಶ ಅಂತ ಹೇಳ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ತೂಗು ಉದ್ಯಾನವನ ಇದೊಂದು ದಂತಕಥೆ ಅಂತ ಹೇಳ್ತಾ ಹೋಗ್ತಾರೆ. ಈ ಉದ್ಯಾನವನವನ್ನು ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇದು ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಪ್ರಪಂಚದಲ್ಲಿ 7 ವಿಸ್ಮಯಗಳು ಅಂತ ಏನು ಕರಿತಾ ಹೋಗ್ತೇವೆ, ಆ ಒಂದು ವಿಸ್ಮಯಗಳಲ್ಲಿ ಕೂಡ ಈ ಬ್ಯಾಬಿಲೋನಿಯಾ ತೂಗು ಉದ್ಯಾನವನ ಕೂಡ ಒಂದು ಅಂತಂದು ಹೇಳ್ತಾ ಹೋಗ್ತೇವೆ. ಇಲ್ಲಿ ವಿಶೇಷತೆ
ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಈ ಬ್ಯಾಬಿಲೋನಿನ ಕ್ಯೂನಿಫಾರ್ಮ್ ನಾವೇನು ಲಿಪಿ ಏನು ಹೇಳ್ತಾ ಹೋಗ್ತೀವಿ, ಆ ಬ್ಯಾಬಿಲೋನಿನ ಕ್ಯೂನಿಫಾರ್ಮ್ ದಾಖಲೆಗಳು ಅಲ್ಲಿನ ಅರಮನೆ, ಬ್ಯಾಬಿಲೋನಿನ ನಗರ ಮತ್ತು ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ತೂಗು ಉದ್ಯಾನವನದ ಬಗ್ಗೆ ಎಳ್ಳಷ್ಟು ಉಲ್ಲೇಖಿಸುತ್ತಿರುವುದು ಅಚ್ಚರಿಯನ್ನು ಮೂಡಿಸಿದೆ. ಅಂದ್ರೆ ಈ ಒಂದು ಬ್ಯಾಬಿಲೋನಿಯಾದಲ್ಲಿ ಕಂಡುಬರುವಂಥ ತೂಗು ಉದ್ಯಾನವನ ಆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ತಡದಲ್ಲಿ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದೆ ಅಂತ ಹೇಳ್ತಾರೆ. ಇದ್ರ ಜೊತೆಗೂ ಜಗತ್ತಿನ 7 ವಿಸ್ಮಯಗಳಲ್ಲಿ ನೋಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಒಂದು ವಿಶೇಷತೆ ಕಾಣ್ತದೆ, ಸೂಚಿಗಳನ್ನು ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ಬ್ಯಾಬಿಲೋನಿನ ಕ್ಯೂನಿಫಾರ್ಮ ಮತ್ತು ಒಂದು ದಾಖಲೆಗಳು ಏನು ನೋಡ್ತಾ ಹೋಗ್ತೀವಿ, ಆ ದಾಖಲೆಗಳಲ್ಲಿ ಅಲ್ಲಿನ ಒಂದು ಅರಮನೆ ಆಗಿರ್ಬೋದು, ಬ್ಯಾಬಿಲೋನ್ ನಗರ ಆಗಿರ್ಬೋದು, ಅಥವಾ ಅದರ ಗೋಡೆಗಳ ಉಲ್ಲೇಖಿಸುವಂತೆ ಯಾವುದೇ ರೀತಿ ಎಳ್ಳಷ್ಟು ಅಂದರೆ ಒಂದು ಇಂಚು, ಒಂದು ಚೂರು, ಒಂದು ಅಳಗು ಅಂತ ಕರಿತಾ ಹೋಗ್ತಲ್ಲ, ಆ ಒಂದು ಎಳ್ಳಷ್ಟು ಉಲ್ಲೇಖಿಸೋದು ಅಚ್ಚನ್ನು ಮುಗಿಸ್ತಾ ಹೋಗ್ತೈತಿ. ಮತ್ತು ಹೌದು, ಒಂದು ಮಾಹಿತಿ ಚೂರ ಇರ್ಬೇಕಾ, ಜೊತೆಗೆ ಈ ತೂಗು ಉದ್ಯಾನದ ಬಗ್ಗೆ ಎಳ್ಳಷ್ಟು ಮಾಹಿತಿಯನ್ನು ತಿಳಿಸಂಗಿಲ್ಲ. ಆದರೆ ಬಹುತೇಕ ವಿದ್ವಾಂಸರು ಈ ತೂಗು ಉದ್ಯಾನವನ್ನು ಕಟ್ಟಿದವರು ಯಾರಪ್ಪ ಅಂದ್ರೆ 2ನೇ ನೆಬೂಕಡ್ನೆಚ್ಚರ್ ಅಂತ ಅಭಿಪ್ರಾಯ ಪಡ್ತಾ ಹೋಗ್ತಾರೆ. ಇಲ್ಲಿ ಆ ಒಂದು ಏನಪ್ಪ ಕ್ಯೂನಿಫಾರ್ಮ್ ತಿಳಿಸ್ತಾ ಹೋದ್ರೂ ಕೂಡ ಅಲ್ಲಿನ ಸ್ವಲ್ಪ ಬಹುತೇಕ ವಿದ್ವಾಂಸರು ಹೇಳ್ತಾ ಹೋಗ್ತಾರೆ, ಈ ಉದ್ಯಾನವನ್ನು ಯಾರು ಕಟ್ತಾ ಹೋಗ್ತಾರಪ್ಪ ಅಂದ್ರೆ 2ನೇ ನೆಬೂಕಡ್ನೆಚ್ಚರ್ ಕಟ್ಟಿರ್ಬೋದು ಅಂತಂದು ಅಭಿಪ್ರಾಯ ಪಡ್ತಾ ಹೋಗ್ತಾರೆ. ಆ ನೆಬೂಕಡ್ನೆಚ್ಚರ್ ತನ್ನ ಪತ್ನಿಯಾದ ಅಮೆಟೈಸ್ ಮಿಡ್ ಪ್ರದೇಶದವಳು ಆಗಿರ್ತಾಳೆ. ಅವಳ ತಾಯ್ನಾಡಿನ ಬೆಟ್ಟ, ಮರ, ಗಿಡಗಳ ಹಸಿರಿನ ಸುಂದರ ಪರಿಸರದ ಬೇಸರದಲ್ಲಿದ್ದ ಈಕೆಯನ್ನು ಸಂದೈಸಲು ನೆಬೂಕಡ್ನೆಚ್ಚರ್ ಇದನ್ನು ಕಟ್ಟಿದನು ಅಂತಂದು ಹೇಳ್ತಾ ಹೋಗ್ತಾರೆ. ಕೆಲವು ವಿದ್ವಾಂಸರು ಏನು ಹೇಳ್ತಾ ಹೋಗ್ತಾರೆ, ಈ ಒಂದು ಉದ್ಯಾನವನ್ನು ಯಾರು ಕಟ್ಟ್ಯಾರಪ್ಪ, 2ನೇ ನೆಬೂಕಡ್ನೆಚ್ಚರ್ ಕಟ್ಟ್ಯಾನ. ಯಾಕೆ ಕಟ್ಟ್ಯಾನಪ್ಪ ಅಂದ್ರೆ ನೆಬೂಕಡ್ನೆಚ್ಚರ್ ಪತ್ನಿಯಾದ ಅಮೆಟೈಸ್ ಆಕಿರ್ತಾಳಲ್ಪ, ಆಕೆ ಮಿಡ್ ಪ್ರದೇಶದವಳು. ಅವಳಿಗೊಂದು ಈ ಆಸೆ ಏನಪ್ಪ ಅಂದ್ರೆ ತನ್ನ ತಾಯ್ನಾಡಿನ ಬೆಟ್ಟ, ಮರ, ಗಿಡಗಳ ಹಸಿರಿನ ಸುಂದರ ಪರಿಸರದಲ್ಲಿ ಬೇಸರದಲ್ಲಿದ್ದಂಥ ಆಕೆಯನ್ನು ಸಂದೇಶದಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ನೆಬೂಕಡ್ನೆಚ್ಚರ್ ಇದನ್ನು ಕಟ್ತಾ ಹೋಗ್ತಾನ ಅಂತಂದು ಹೇಳ್ತಾ ಹೋಗ್ತಾನೆ. ಆದರೆ ಮತ್ತೆ ಸುಮ್ಮನೆ ಒಂದಿವ್ಸ ಮಂದಿ ಮತ್ತು ಕೆಲವ್ರು ಹೇಳ್ತಾರೆ, ಇದು ಅಸೇರಿಯಾದ ರಾಣಿಯಾಗಿದ್ದ ಸಮ್ಮುರಾಮತ್ತಳಿಂದ ರಚಿಸೈತಿ ಅಂತ ಹೇಳ್ತಾ ಹೋಗ್ತಾರೆ. ಯಾರಪ್ಪ ಮತ್ತು ಯಾರ್ಯಾರು ಹೇಳ್ತಾರೆ ಏನಪ್ಪ ಅಂದ್ರೆ ಇದು ನೆಬೂಕಡ್ನೆಚ್ಚರ್ ಕಟ್ಸಿಲ್ಲ, ಅಸೇರಿಯಾದ ರಾಣಿ ಆಗಿರ್ತಾಳೆ ಒಬ್ಬಕ್ಕೆ, ಯಾರಪ್ಪ ಸಮ್ಮುರಾಮತ್ತಳಿಂದ ರಚನೆ ಆಗೈತಿ ಎಂದು ಅಭಿಪ್ರಾಯ ಪಡ್ತಾ ಹೋಗ್ತಾರೆ. ಆದರೂ ಹೇಳ್ತಾ ಹೋಗ್ತಾರೆ, ಮತ್ತೊಂದು ಅಂಶ ಗಮನಿಸ್ತಾ ಹೋಗ್ಬೇಕು. ಏನಪ್ಪ ಅಂದ್ರೆ ಈ ಉದ್ಯಾನವನು ವಾಸ್ತವದಲ್ಲಿ ಗಾಳಿಯಲ್ಲಿ ಅಂತ ಹೋಗ್ತಿಲ್ಲ. ಅಂದ್ರೆ ನಾವು ಇಲ್ಲೇ ತೂಗು ಉದ್ಯಾನವನ ಅಂತ ಹೇಳಕತ್ತೇವೆ, ಆ ತೂಗು ಉದ್ಯಾನವನ ತಿರ್ತಾ ಇರ್ಬೇಕು, ಜೋಕಾಲಿ ಹಂಗೆ ತೂಗ್ತಾ ಇರ್ಬೇಕು. ಆದರೆ ವಾಸ್ತವದಲ್ಲಿ ಇದು ಏನು ಗಾಳಿಯಾಗಿ ತೂಗಕತ್ತಲ್ಲ. ಅಲ್ಲಿ ಮರ ಗಿಡಗಳನ್ನು ಜಿಕ್ಕುರಾಟ್ನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಲಾಗಿದೆ. ಈ ಜಿಕ್ಕುರಾಟದ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಆ ಜಿಕ್ಕುರಾಟ್ನಲ್ಲಿ ವಿವಿಧ ಹಂತಗಳನ್ನು ಕೃಷಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಆ ಒಂದು ವಿವಿಧ ಹಂತಗಳಲ್ಲಿ ಜೂತು ಬಿತ್ತು ತೂಗುತ್ತಿದ್ದ ಕಾರಣ ಆ ನೋಡುಗರಿಗೆ ತೂಗು ಉದ್ಯಾನವನದಂತೆ ಕಾಣ್ತಾ ಇತ್ತು. ಅಂದ್ರೆ ಆ ಒಂದು ಜಿಕ್ಕುರಾಟ್ನಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಕಡೆ ಒಂದು ಕೃಷಿ ಮಾಡ್ತಾ ಹೋಗ್ತಾರೆ. ಆ ಒಂದು ಹಂತಗಳ ಕೃಷಿ ಮಾಡಿದಂಥ ಹಂತಗಳಲ್ಲಿ ಜೋತು ಬಿತ್ತಂಥ ತೂಗುತ್ತಿದ್ದ ಕಾರಣ ಆ ನೋಡುವಂಥ ವೀಕ್ಷಕರಿಗೆ ಅದು ಯಾವ ರೀತಿ ಕಾಣ್ತಾ ಇತ್ತಪ್ಪ ಅಂದ್ರೆ ತೂಗು ಉದ್ಯಾನದಂತೆ ಕಾಣ್ತಾ ಇತ್ತು. ಜೊತೆಗೆ ಈ ಒಂದು ಉದ್ಯಾನಕ್ಕೆ ನೀರು ಎಲ್ಲಿಂದ ಸರಬರಾಜು ಆಗ್ತತ್ತಪ್ಪ ಅಂದ್ರೆ ಯುಪ್ರಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸ್ತಾ ಇದ್ರು. ಅಂದರೆ ಈ ಒಂದು ಬ್ಯಾಬಿಲೋನಿಯಾದ ಒಂದು ದಂತಕಥೆ, ಒಂದು ಕ್ಯೂನಿಫಾರ್ಮ್ ಒಂದು ದಾಖಲೆಗಳ ಮೂಲಕ ಎಳ್ಳಷ್ಟು ಮಾಹಿತಿ ಇಲ್ಲ. ಈ ಒಂದು ಯಾರು ಕಟ್ಸಿದ್ರಂದ್ರೆ ಕೆಲವು ವಿದ್ವಾಂಸರು ಹೇಳ್ತಾ ಹೋಗ್ತಾರೆ ನೆಬೂಕಡ್ನೆಚ್ಚರ್ ಕಟ್ಸ್ಯಾನ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾ ಹೋಗ್ತಾರೆ ಅಸೇರಿಯಾದ ರಾಣಿ ಸಮ್ಮುರಾಮತ್ತಳ ಕಟ್ಸ್ಯಾಳ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇದು ಕೇವಲ ತೂಗ್ತಾ ಇಲ್ಲ, ಇದು ಒಂದು ವಾಸ್ತವದ ತೂಗಂಗ ಅಲ್ಲ. ಆ ಒಂದು ಚುಕ್ಕುರಾಟ್ನ ಒಳಗೆ ವಿವಿಧ ರೀತಿಯಲ್ಲಿ ಕೃಷಿ ಮಾಡ್ತಾ ಹೋಗಿರ್ತಾರಲ್ಲ, ಆ ಒಂದು ಬಿದ್ದಿರುವಂಥ ಎಲೆಗಳಾಗಿರ್ಬೋದು, ನೀರಿನ ಹರಿವು ಆಗಿರ್ಬೋದು, ಮತ್ತು ಗಿಡ ಮರಗಳ ಸೌಂದರ್ಯ ಆಗಿರ್ಬೋದು, ನೋಡುವ ಒಂದು ವೀಕ್ಷಕರಿಗೆ ಅದು ತೂಗ್ತಾ ಇದೇನೋ ಅಥವಾ ತೆಲ್ತಾ ಇದೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ ಅಂತಂದು ಕರಿತಾ ಇತ್ತು. ಈ ಒಂದು ಉದ್ಯಾನವನಕ್ಕೆ ನೀರು ಎಲ್ಲಿಂದ ಸರಬರಾಜು ಆಗ್ತತ್ತಪ್ಪ ಅಂದ್ರೆ ಯುಪ್ರಟಿಸ್ ನದಿಯಿಂದ ಸರಬರಾಜು ಆಗ್ತಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ನಂತರದಲ್ಲಿ ಇಲ್ಲಿ ನೋಡ್ತಾ ಹೋಗಿರಿ, ಇದು ಈ ಒಂದು ಪ್ರದೇಶವನ್ನು ಜುಕ್ಕುರಾಟ್ ಅಂತ ಕರಿತಾ ಹೋಗ್ತೀವಿ. ಈ ಜುಕ್ಕುರಾಟ್ ಒಳಗೆ ಒಂದು ವಿವಿಧ ಹಂತಗಳಲ್ಲಿ ಈ ರೀತಿಯ ಹಂತಗಳಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕೃಷಿ ಮಾಡ್ತಾ ಹೋಗ್ತಾ, ಅಂದರೆ ವಿವಿಧ ರೀತಿ ಗಿಡಗಳು ಹಚ್ಚಿರ್ಬೋದು, ಮರಗಳು ಹಚ್ಚಿರ್ಬೋದು, ಉದ್ಯಾನವನ ಮಾಡಿರ್ಬೋದು, ಮತ್ತು ಅನೇಕ ರೀತಿಯಲ್ಲಿ ಮಾಡ್ತಾ ಹೋಗಿರ್ಬೋದು. ಈ ಒಂದು
ಉದ್ಯಾನವನಕ್ಕೆ ನೀರು ಎಲ್ಲಿಂದ ಸರಬರಾಜು ಆಗ್ತದಪ್ಪ ಅಂದ್ರೆ ಈ ಒಂದು ಯುಪ್ರಟಿಸ್ ನದಿಯಿಂದ ನೀರು ಸರಬರಾಜು ಆಗ್ತಿತ್ತು. ಈ ಒಂದು ಚಿತ್ರ ನೋಡುಗರ ಒಂದು ವೀಕ್ಷಕರ ನೋಡೋದ್ರಿಂದ ಈ ಒಂದು ಉದ್ಯಾನವನ ಒಂದು ತೂಗುವ ರೀತಿಯಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಈ ಒಂದು ಉದ್ಯಾನವನ ಬ್ಯಾಬಿಲೋನಿಯ ತೂಗುವ ಉದ್ಯಾನವನ ಅಂತಂದು ಕರಿತಾ ಹೋಗ್ತಿತ್ತು. ಮೊದಲಿಗೆ ನೆಬೂಕದ್ನೆಚ್ಚರ್ ಅಂತ ಹೇಳ್ತಾ ಹೋಗ್ತಾರೆ, ಇನ್ನೊಬ್ರು ಹೇಳ್ತಾ ಹೋಗ್ತಾರೆ ಆಶ್ಚರ್ಯ ರಾಣಿ ಸಲಬತ್ ರಾಮ್ ಹೇಳ್ತಾ ಹೋಗ್ತಾರೆ, ಕಟ್ಸ್ಯಾರ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಇದೊಂದು ಇನ್ನೊಂದು ರೀತಿ ಹೇಳ್ತಾ ಹೋಗ್ತಾರೆ, ಯೂನಿಫಾರ್ಮ್ ದಾಖಲೆಗಳ ಮೂಲಕ ಎಳ್ಳಷ್ಟು ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದು ಒಂದು ರೀತಿಯ ದಂತಕಥೆ ಅಂತಂದು ಹೇಳ್ತಾ ಹೋಗಬಹುದು. ಈ ಒಂದು ಬ್ಯಾಬಿಲೋನಿಯ ತೂಗು ಉದ್ಯಾನವನ 7 ವಿಸ್ಮಯಗಳಲ್ಲಿ ಇದು ಕೂಡ ಒಂದು ಎಂಬುದನ್ನು ಗಮನಿಸ್ತಾ ಹೋಗ್ಬೋದು. ನಂತರದಲ್ಲಿ ನೋಡ್ತಾ ಹೋಗೋಣ ಜಿಕ್ಕುರಾಟ್. ಈ ಜಿಕ್ಕುರಾಟ್ ಈ ರೀತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಮೆಸೊಪೊಟೇಮಿಯಾದ ಚರಿತ್ರೆಯು ಒಂದು ಕೊನೆಯಿಲ್ಲದ ಅಗೆತನ ಸಂಘರ್ಷಗಳ ಕಥೆ. ಕೊನೆಯವರೆಗೂ ಬಡದಾಡೋದು ಸಂಘರ್ಷ ಇರೋದನ್ನೇ ನೋಡ್ತಾ ಹೋಗ್ತೇವೆ. ಯಾಕಪ್ಪ ಅಂದ್ರೆ ಉತ್ತರದ ಗುಡ್ಡವಾಸಿಗಳ ಆದಂಥ ಸುಮೇರಿಯನ್ನರು ಇಲ್ಲಿ ಫಸ್ಟ್ ಬಂದವರು. ಈ ಉತ್ತರದ ಗುಡ್ಡವಾಸಿಗಳು ಇಲ್ಲಿ ಯಾರು ಫಸ್ಟ್ ಬರ್ತಾರಪ್ಪ, ಉತ್ತರ ಗುಡ್ಡವಾಸಿಗಳಂತ ಸುಮೇರಿಯನ್ನರು ಫಸ್ಟ್ ಬರ್ತಾ ಹೋಗ್ತಾರೆ. ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸ್ತಿದ್ರು. ಇವರು ದೇವರುಗಳನ್ನ ಎಲ್ಲಿ ಪೂಜೆ ಮಾಡ್ತಿದ್ದಪ್ಪ ಅಂದ್ರೆ ಬೆಟ್ಟದ ತಪ್ಪಲಿನಲ್ಲಿ ಪೂಜೆ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದಂಥ ಒಂದು ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಡ್ತಾ ಹೋಗ್ತಿದ್ರು. ಅಂದ್ರೆ ಈ ಒಂದು ಯಾರು ಬರ್ತಾ ಹೋಗ್ತಾರಪ್ಪ, ಮೊದಲಿಗೆ ಸುಮೇರಿಯನ್ನರು ಬರ್ತಾ ಹೋಗ್ತಾರೆ. ಈ ಸುಮೇರಿಯನ್ನರು ಅವರ ದೇವರುಗಳನ್ನು ಪೂಜೆ ಮಾಡ್ತಾ ಹೋಗ್ತಾರೆ. ಎಲ್ಲಿ ಪೂಜೆ ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಬೆಟ್ಟದ ತಪ್ಪಲಿನ ಮೇಲೆ ಅವರು ಪೂಜೆ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಬರಬರ್ತಾ ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಕೃತಕವಾದಂಥ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಡ್ತಾಯಿದ್ರು. ಅವುಗಳನ್ನ ಏನಂತ ಕರಿತಿದ್ದಪ್ಪ ಅಂದ್ರೆ ಜಿಕ್ಕುರಾಟ್ ಅಂತಂದು ಕರಿತಾ ಹೋಗ್ತಿದ್ರು. ಈ ಜಿಕ್ಕುರಾಟ್ ಅಂತ ಕರಿತಾ ಹೋಗ್ತಿದ್ರು. ಯಹೂದಿಗಳು ಈ ಗೋಪುರಗಳನ್ನು ಬೆಬಲಿನ ಗೋಪುರಗಳಂತಂದು ಕರಿತಾ ಹೋಗ್ತಾರೆ. ಈ ಜಿಕ್ಕುರಾಟನ್ನು ನೋಡಿ ಯಹೂದಿಗಳು ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಈ ಗೋಪುರಗಳನ್ನ ಬೆಬಲಿನ ಗೋಪುರಗಳಂತಂದು ಕರಿತಾ ಹೋಗ್ತಾರೆ. ಅದು ಯಾವ ರೀತಿ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಇರ್ತೈತಿ. ಇದು ಕೃತಕವಾದಂಥ ಜಿಕ್ಕುರಾಟ್. ಅಂದರೆ ಈ ಒಂದು ಸುಮೇರಿಯನ್ನರು ಈ ಒಂದು ಮೆಸೊಪೊಟೇಮಿಯಾಕ್ಕೆ ಬಂದಂಥ ಮೊದಲಿಗರಾಗಿರ್ತಾರೆ. ಅವರೊಂದು ವಿಶೇಷತೆ ಇರ್ತವೆ. ಏನಪ್ಪ ಅಂದ್ರೆ ಅವರ ಒಂದು ದೇವರನ್ನು ಯಾವ ರೀತಿ ಪೂಜೆ ಮಾಡ್ತಿದ್ದಪ್ಪ ಅಂದರೆ ಬೆಟ್ಟಗಳ ಒಂದು ತಪ್ಪಲಿನಲ್ಲಿ ದೇವರನ್ನು ಪೂಜೆ ಮಾಡ್ತಾ ಹೋಗ್ತಿದ್ರು. ಬರಬರುತ್ತಾ ಸಮತಟ್ಟಾದಂಥ ಪ್ರದೇಶದಲ್ಲಿ ಬಂದಂಥವರು ಕೃತಕವಾದಂಥ ಬೆಟ್ಟಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ದೇವರನ್ನು ಪೂಜೆ ಮಾಡ್ತಾ ಹೋಗ್ತಿದ್ರು. ಆ ಒಂದು ಕೃತಕವಾದಂಥ ಬೆಟ್ಟವನ್ನು ನಿರ್ಮಾಣ ಮಾಡಿದ್ದನ್ನು ಜಿಕ್ಕುರಾಟ್ ಅಂತ ಕರಿತಾ ಹೋಗ್ತಾರೆ. ಈ ಜಿಕ್ಕುರಾಟನ ಅಥವಾ ಈ ಗೋಪುರಗಳು ಯಹೂದಿಗಳು ಬೆಬಲಿನ ಗೋಪುರಗಳು ಅಂತಂದು ಹೇಳ್ತಾ ಹೋಗ್ತಾರೆ. ಇದು ಜಿಕ್ಕುರಾಟ್ನ ಮಾಹಿತಿ ಆಗ್ತದೆ. ಜೊತೆಗೆ ಮುಂದುವರೆದು ಹಮ್ಮುರಬಿಯ ಕಾನೂನು. ಈ ಒಂದು ಹಮ್ಮುರಬಿಯ ಕಾನೂನಿನ ಬಗ್ಗೆ ನೀವು ಕೇಳಿರುತ್ತೆ. ಯಾಕಪ್ಪ ಅಂದರೆ ಈ ಹಮ್ಮುರಬಿಯ ಸಂಹಿತೆ ನಿಯಮಗಳೇ ಮುಖ್ಯ ಆಧಾರವೆಂದರೆ 1901ರಲ್ಲಿ ಪತ್ತೆ ಮಾಡಿದ ಶಿಲಾಶಾಸನ. ಈ ಒಂದು ಕಾನೂನು ಅಥವಾ ಸಂಹಿತೆ ಈ ಒಂದು ಎಷ್ಟರಾಗ ಪತ್ತೆ ಆಗ್ತದಪ್ಪ ಅಂದ್ರೆ 1901ರೊಳಗೆ ಕ್ಷಮೆರಲ್ಲಿ ಈ ಹಮ್ಮುರಬಿಯ ಕಾನೂನು ಬಗ್ಗೆ ತಿಳ್ಕೊಳ್ತಾವೆ. ಈ ಹಮ್ಮುರಬಿ ಕಾನೂನು ಬಗ್ಗೆ 1901ರಲ್ಲಿ ಒಂದು ಶಿಲಾಶಾಸನ ಪತ್ತೆ ಆಗ್ತದೆ. ಇದನ್ನು ಇವತ್ತಿನ ಹಿಂದೆ ಎಲ್ಲಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಪ್ಯಾರಿಸಿನ ಲೂರ್ ವಸ್ತು ಸಂಗ್ರಹದಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ 1901ರಲ್ಲಿ ಪತ್ತೆ ಆಗ್ತದೆ ಶಿಲಾಶಾಸನ. ಇದನ್ನ ಎಲ್ಲಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಪ್ಯಾರಿಸಿನ ಲೂರ್ ವಸ್ತು ಸಂಗ್ರಹದಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಹಮ್ಮುರಬಿಯ ಸಂಹಿತೆ ಅಂದರೆ ಏನಪ್ಪ ಅಂದರೆ ಈ ಒಂದು ಕಾನೂನು ಬರೋಬ್ಬರಿ ವಿಚಿತ್ರವನ್ನು ಕಾಣ್ತಾ ಹೋಗ್ತೀವಿ. ಇದ್ರ ಎಲ್ಲರಿಗೂ ಗೊತ್ತಿರೋದೇ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಕಾನೂನು ಎಷ್ಟು ಕ್ರೂರವಾಗಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ನೇರ ಅಂತಾರೆ. ಹೆಂಗಪ್ಪ ಅಂದ್ರೆ ಆ ಒಂದು ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡ್ಯಾನಪ್ಪ ಅಂದ್ರೆ ಅವನಿಗೆ ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು. ಅಂದ್ರೆ ಅವ್ನು ಕಣ್ಣು ಕಿತ್ತಾನಂದ್ರೆ ಅವ್ನು ಕಣ್ಣಾಗಿ ಕೇಳಿಸ್ತಿದ್ರು, ಹಲ್ಲು ಕಿತ್ತಾನಂದ್ರೆ ಹಲ್ಲ ಕೇಳಿಸ್ತು, ಕಾಲ ಮುರುತ್ತಿದ್ದು ಅಂತ ಆ ರೀತಿಯ ಒಂದು ಪ್ರತಿಪಾದನೆಯನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಕಾನೂನು ಅಷ್ಟು ರೀತಿಯ ಕ್ರೂರತನವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಹಮ್ಮುರಬಿಯ ಸಂಹಿತೆಯಲ್ಲಿ ನಮಗೆ ಲಭ್ಯವಿರುವ ಅತ್ಯಂತ ಪುರಾತನ ನಿಯಮಗಳೇ ಒಂದೆನಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮಹಿಳೆ ಮತ್ತು ಗುಲಾಮರುಗಳನ್ನು ಒಳಗೊಂಡಂತೆ ಬ್ಯಾಬಿಲೋನಿನ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗಾಗಿ ಈ ನಿಯಮಗಳನ್ನು ರಚಿಸಿರಬೇಕು ಅನ್ನೋದನ್ನು ಇಲ್ಲಿ
ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಕಾನೂನು ಯಾಕೆ ರಚನೆ ಆಗಿರ್ಬೋದಪ್ಪ ಅಂದ್ರೆ ಮಹಿಳೆಯರಾಗಿರ್ಬೋದು, ಅಲ್ಲಿರುವಂಥ ಗುಲಾಮರುಗಳನ್ನು ಆ ಬ್ಯಾಬಿಲೋನ್ ಸಮಾಜ ಎಲ್ಲ ವರ್ಗಗಳ ರಕ್ಷಣೆಗಾಗಿ ಈ ನಿಯಮಗಳನ್ನು ರಚಿಸಿರ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಹಮ್ಮುರಬಿಯ ಕಾನೂನು ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ನಾವು ಇವತ್ತು ಕಾಣ್ತಾ ಹೋಗ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ತಾ ಹೋಗ್ಬೋದು, ಈ ಒಂದು ಕಾಲ್ಪನಿಕ ಒಂದು ಹಮ್ಮುರಬಿಯ ಒಂದು ಶಿಲಾಶಾಸನ ನೋಡ್ತಾ ಹೋಗ್ತೀವಿ. ಇದು 1901ರಲ್ಲಿ ಪತ್ತೆ ಮಾಡ್ತಾ ಹೋಗ್ತದೆ. ಇದು ಇವತ್ತೆಲ್ಲಿ ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಪ್ಯಾರಿಸಿನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಕಾಣ್ತಾ ಹೋಗ್ತೀವಿ. ಈ ಒಂದು ಕಾನೂನು ವಿಶೇಷತೆ ಏನಪ್ಪ ಅಂದ್ರೆ ಕಣ್ಣಿನಿಗೆ ಕಣ್ಣು, ಅಲ್ಲಿಗೆ ಹಲ್ಲುಗಳನ್ನು ನೋಡ್ತಾ ಹೋಗ್ತೀವಿ. ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಮತ್ತು ಮಹಿಳೆ ಮತ್ತು ಗುಲಾಮರಿಗಳ ಒಂದು ಎಲ್ಲ ವರ್ಗಗಳ ಹಿತರಕ್ಷಣೆಗಾಗಿ ಈ ಒಂದು ಕಾನೂನು ರಚನೆ ಆಗಿರ್ಬೋದು ಅನ್ನೋದನ್ನು ಕಾಣ್ತಾ ಹೋಗೋದನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ಹಮ್ಮುರಬಿಯ ಕಾನೂನಿನ ಬಗ್ಗೆ ತಿಳಿಸ್ತಾ ಹೋಗ್ತೇವೆ. ತದನಂತರದಲ್ಲಿ ಸಾಮಾನ್ಯ ಶಕ ಪೂರ್ವ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪೊಟೇಮಿಯಾವನ್ನು ಪ್ರವೇಶ ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಇವರನ್ನು ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲಿ ಒಂದಾದ ಅಕಾಡಿಯನ್ನರು ಪರಾಭವಗೊಳಿಸ್ತಾ ಹೋಗ್ತಾರೆ. ಮೊದಲು ಯಾರು ಬರ್ತಾ ಹೋಗ್ತಾರೆ? ಸುಮೇರಿಯನ್ನರು ಬರ್ತಾ ಹೋಗ್ತಾರೆ. ತದನಂತರದಲ್ಲಿ ಅರೇಬಿಯಾ ಮೂಲದ ಅಕಾಡಿಯನ್ನರು ಬಂದು ಇವರು ಸೋಲಿಸ್ಬಿಡ್ತಾರೆ. ಆದರೆ ಇವರು ಸೆಮೆಟರಿ ಎಂದು ಪ್ರಚಲಿತ ಆಗ್ತಾರೆ. ಹೆಂಗಪ್ಪ ಅಂದ್ರೆ ಇವ್ರು ಏನಂತ ಪ್ರಚಲಿತ ಆಗ್ತಾರಪ್ಪ ಅಂದ್ರೆ ಸೆಮೈಟ್ಸ್ ಅಂತ ಪ್ರಚಲಿತ ಆಗ್ತಾರೆ. ತದನಂತರ ಸಾವಿರಾರು ವರ್ಷಗಳ ನಂತರ ಮತ್ತೊಂದು ಸೆಮೆಟಿಕ್ ಬುಡಕಟ್ಟಾದ ಅಮೋರೈಟರ ಆಳ್ವಿಕೆಗೆ ಈ ಅಕಾಡಿಯನ್ನರ ಗುರಿ ಆಗ್ತಾರೆ. ಇವರು ಸುಮೇರಿಯನ್ನ ಅಕಾಡಿಯನ್ನರು ಸೋಲಿಸಿಬಿಡ್ತಾರೆ. ಅಕಾಡಿಯನ್ನ ಅಮೋರೈಟರು ಬಂದು ಸೋಲಿಸಿಬಿಡ್ತಾರೆ. ಅದರಲ್ಲಿ ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರಪ್ಪ ಹಮ್ಮುರಬಿ. ಈಗ ಹೇಳಿದ್ವಿ ಹಮ್ಮುರಬಿಯ ಕಾನೂನು ಬಗ್ಗೆ ತಿಳ್ಕೊಂಡು ಅವು ಯಾವ ಒಂದು ವಂಶದೊಳಗೆ ಮನೆತನದೊಳಗೆ ಬರ್ತಾನಪ್ಪ ಅಂದ್ರೆ ಅಮೋರೈಟರ ಒಂದು ಮನೆತನದೊಳಗೆ ಬರ್ತಾನೆ. ಅಮೋರೈಟರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಹಮ್ಮುರಬಿ ಅಂತಂದು ಹೇಳ್ತಾ ಹೋಗ್ತೀವಿ. ಈ ಪವಿತ್ರ ನಗರವಾದಂಥ ಬ್ಯಾಬಿಲೋನದಲ್ಲಿ ಅದ್ವಿತೀಯವಾದಂಥ ಅರಮನೆಯನ್ನು ತನಗಾಗಿ ಕಟ್ಟಿಸ್ಕೊಳ್ತಾನೆ. ತನ್ನ ಜನತೆಗಾಗಿ ಕೆಲವು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯದ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಗುರಿಯಾಗಲು ಕಾರಣವಾಗ್ತೈತೆ. ಅಂದರೆ ಈ ಹಮ್ಮುರಬಿಯು ತನಗಾಗಿ ಒಂದು ಕಟ್ಟಡವನ್ನು ಅರಮನೆಯನ್ನು ಕಟ್ಟಿಸ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಅವತ್ತಿನ ಒಂದು ವಿಶ್ವದಲ್ಲಿ, ಪ್ರಾಚೀನ ವಿಶ್ವದಲ್ಲಿ ಬ್ಯಾಬಿಲೋನಿಯು ಉತ್ತಮ ರಾಜ್ಯ, ಅತ್ಯುತ್ತಮ ಆಡಳಿತ ಒಂದು ಒಳಗಾದ ಸಾಮ್ರಾಜ್ಯ ಎಂಬ ಒಂದು ಖ್ಯಾತಿಗೆ ಗುರಿಯಾಗಿಸಿ ಕಾರಣ ಹೋಗ್ತಾನೆ. ನಂತರದಲ್ಲಿ ಹಿಟ್ಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ನಂತರದಲ್ಲಿ ಯಾರು ಬರ್ತಾರಪ್ಪ ಅಂದರೆ ಹಿಟ್ಟೈಟರು ಕಣಿವೆಯನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಇವರು ಕೊಂಡಲಾಗದಲ್ಲದೆ ನಾಶಪಡಿಸ್ತಾ ಹೋಗ್ತಾರೆ. ಇವರು ಏನು ಮಾಡ್ತಾರಪ್ಪ, ನಮ್ಮ ಕೈಯಲ್ಲಿ ಒಯ್ಯೋದಾಗೋದಲ್ಲ, ಏನು ಮಾಡಿಬಿಡ್ತಾರೆ, ಇವ್ರು ನಾಶಪಡಿಸಿ ಹೋಗ್ಬಿಡ್ತಾರೆ. ಆಮೇಲೆ ಕಡೆಗೆ ಅಶೂರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸಿರಿಯನ್ನರು ಹಿಟ್ಟೈಟರನ್ನು ಪರಾಭವಗೊಳಿಸ್ತಾ ಹೋಗ್ತಾರೆ. ಅಲ್ಲೇ ಉಳಿದಂಥ ಅಶೂರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾಗಿರ್ತಂಥ ಅಸಿರಿಯನ್ನರು ಈ ಹಿಟ್ಟೈಟರನ್ನು ಸೋಲಿಸ್ತಾ ಹೋಗ್ತಾರೆ. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನು ಆಕ್ರಮಿಸಿಕೊಂಡು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರೆಗೂ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ವಶಪಡ್ಕೊಳ್ತಾರೆ. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಸಿರಿಯನ್ನರು ಅಶೂರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳು ಯಾವರಪ್ಪ, ಅಶೂರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದಂಥ ಅಸಿರಿಯನ್ನರು ಹಿಟ್ಟೈಟರನ್ನು ಸೋಲಿಸಿ ಇವರು ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನು ವಶಪಡಿಸಿಕೊಂಡು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರೆಗೂ ಅಲ್ಲಿನ ಸಮಸ್ತ ಜನಾಂಗಗಳಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಹೋಗ್ತಾರೆ. ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾದ ಚಾಲ್ಡಿಯನ್ನರು ಬರ್ತಾ ಹೋಗ್ತಾರೆ. ಈ ಚಾಲ್ಡಿಯನ್ನರು ಬ್ಯಾಬಿಲೋನಿನ ಮರುಸ್ಥಾಪಿಸಿ ಅದನ್ನು ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಮಾಡ್ತಾ ಹೋಗ್ತಾರೆ. ಅವರುಗಳಲ್ಲಿನ ಸರ್ವಶ್ರೇಷ್ಠ ದೊರೆ ಯಾರು ನೋಡ್ತಾ ಹೋಗ್ತಪ್ಪ ಅಂದರೆ ನೆಬೂಕಡ್ನೆಚ್ಚರ್ ನೋಡ್ತಾ ಹೋಗ್ತೀವಿ. ಅವನು ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಪ್ರಸ್ತಾವವನ್ನು ನೋಡ್ತಾ ಹೋಗ್ತಾನೆ. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾಗ್ತಾ ಹೋಗ್ತಾನೆ. ತದನಂತರದಲ್ಲಿ 200 ವರ್ಷಗಳ ನಂತರ ಅಲೆಕ್ಸಾಂಡರ್ ಸಿಮೆಟಿಕ್ ಜನಾಂಗಗಳಿಂದ ಆವೃತ್ತವಾದ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನು ಮಾಡ್ತಾ ಹೋಗ್ತಾನೆ. ತರುವಾಯ ಬಂದ ರೋಮನ್ನರು ಹಾಗೂ ಟರ್ಕರಂಥ ಈ ನಾಗರಿಕತೆ ಬೋರೆಗಳ ತುಂಬಿಕೊಂಡ ಬೆಂಗಾಡಾಗ್ತೈತಿ.
ಇಲ್ಲಿ ವಿಷಯ ನೋಡ್ತಾ ಹೋಗ್ತೈತಿ. ಇದೇನಪ್ಪ ನಿರಂತರ ವೈಷಮ್ಯ, ನಿರಂತರ ಸಂಘರ್ಷ. ಯಾಕಪ್ಪ ಅಂದ್ರೆ ಮೊದಲಿಗೆ ಸುಮೇರಿಯರು ಬರ್ತಾ ಹೋಗ್ತಾರೆ. ಅವ್ರನ್ನ ಯಾರು ಸೋಲಿಸ್ತಾರಪ್ಪ ಅಂದ್ರೆ ಅಕಾಡಿಯನ್ನರು ಸೋಲಿಸ್ತಾ ಹೋಗ್ತಾರೆ. ಆ ಅಕಾಡಿಯನ್ನು ಸೋಲಿಸಿ ಇವರೇ ಒಂದು ಸೆಮೆಟರೇ ಅಂತಂದು ಪ್ರಚಲಿತ ಆಗ್ತಿರ್ತಾರೆ. ಸಾವಿರಾರು ವರ್ಷಗಳ ನಂತರ ಮತ್ತೊಂದು ಸೆಮೆಟಿಕ್ ಬುಡಕಟ್ಟು ಬರ್ತಾ ಹೋಗ್ತೈತಿ. ಅಮೂರೈಟ್ ಬರ್ತಾ ಹೋಗ್ತೈತಿ. ಅಮೂರೈಟರ ಪ್ರಸಿದ್ಧ ದೊರೆ ಆದಪ್ಪ ಅಂದ್ರೆ ಹಮ್ಮುರಬಿ. ಈ ಹಮ್ಮುರಬಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಬ್ಯಾಬಿಲೋನದೊಳಗೆ ತನಗೇ ಆದಂಥ ಒಂದು ಅರಮನೆಯನ್ನು ಕಟ್ಟಿಸ್ಕೊಳ್ತಾ ಹೋಗ್ತಾನೆ. ಅಂದಿನ ಪ್ರಾಚೀನ ವಿಶ್ವದಲ್ಲಿ ಬ್ಯಾಬಿಲೋನ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಎಂಬ ಒಂದು ಖ್ಯಾತಿಗೆ ಕಾರಣವಾಗ್ತಾನೆ. ತದನಂತರದಲ್ಲಿ ಹಿಟ್ಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮಗೆ ಒಯ್ಯೋದಾಗೋದಿಲ್ಲ ಅಂದು ಏನು ಮಾಡ್ತಾರೆ, ಆ ಒಂದು ಪ್ರದೇಶವನ್ನು ನಾಶಪಡಿಸ್ತಾ ಹೋಗ್ತಾರೆ. ಜೊತೆಗೆ ತದನಂತರದಲ್ಲಿ ಅಶೂರ ಮರುಭೂಮಿಯ ದೇವರ ಅನುಯಾಯಿಗಳಾದಂಥ ಅಸಿರಿಯನ್ನರು ಹಿಟ್ಟೈಟರನ್ನು ಸೋಲಿಸಿ ಆ ಒಂದು ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟ್ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾ ಹೋಗ್ತಾರೆ. ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರು ಅಲ್ಲಿನ ಒಂದು ಸಮಸ್ತ ಜನಾಂಗಗಳಲ್ಲಿ ಏನು ವಸೂಲಿ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಹೋಗ್ತಾರೆ. ಆ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸೆಮೆಟಿಕ್ ಬುಡಕಟ್ಟಾದಂಥ ಚಾಲ್ಡಿಯನ್ನರು ಬರ್ತಾ ಹೋಗ್ತಾರೆ. ಆ ಹಿಂದೆ ಗತವೈಭವದ ಇದ್ದಂಥ ಬ್ಯಾಬಿಲೋನವನ್ನು ಮರುಸ್ಥಾಪನೆ ಮಾಡಿ ಅದನ್ನು ಅತ್ಯಂತ ಪ್ರಮುಖ ರಾಜಧಾನಿಯನ್ನು ಮಾಡ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಚಾಲ್ಡಿಯನ್ನರು ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಸರ್ವಶ್ರೇಷ್ಠ ದೊರೆ ಯಾರು ನೋಡ್ತಾ ಹೋಗ್ತಪ್ಪ, ನೆಬೂಕದ್ನೆಚ್ಚರ್ ನೋಡ್ತಾ ಹೋಗ್ತೀವಿ. ಅವನು ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಪ್ರೋತ್ಸಾಹ ನೋಡ್ತಾ ಹೋಗ್ತೀನಿ. ಹೀಗೆ ಮತ್ತೆ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾಗ್ತಾ ಹೋಗ್ತೈತಿ. ನಂತರದಲ್ಲಿ 200 ವರ್ಷಗಳ ನಂತರ ಅಲೆಕ್ಸಾಂಡರು ಆ ಸೆಮೆಟಿಕ್ ಜನಾಂಗಗಳಿಂದ ಆವೃತವಾದ ಈ ಪ್ರದೇಶವನ್ನು ಆ ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡ್ತಾ ಹೋಗ್ತಾನೆ. ತರುವಾಯ ರೋಮನ್ನರು ಹಾಗೂ ಟರ್ಕರು ಈ ಒಂದು ನಾಗರಿಕತೆಯ ಬೋರೆಗಳು ತುಂಬಿಕೊಂಡು ಬೆಂಗಾಡ್ತೈತಿ. ಅಂದರೆ ಬೆಂಗಾಡಾಗೋದರ ಮೂಲಕ ಈ ಒಂದು ನಾಗರಿಕತೆ ಒಂದು ನಾಶವಾಗೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ನೋಡ್ತಾ ಹೋಗ್ಬೋದು ಈ ಒಂದು ಚಿತ್ರಗಳ ಮೂಲಕ ಅಸಿರಿಯನ್ನರು ಮತ್ತು ಚಾಲ್ಡಿಯನ್ನರು ಮತ್ತು ಬ್ಯಾಬಿಲೋನಿಯರು ಮತ್ತು ಹಿಟ್ಟೈಟರು ಅಮೂರೈಟರ ಒಂದು ದಾಳಿಗಳನ್ನು ನೋಡ್ತಾ ಹೋಗ್ತೀವಿ. ಕೊನೆಯದಾಗಿ ಅಲೆಕ್ಸಾಂಡರ್ ಬಂದು ಗೆಲ್ತಾ ಹೋಗ್ತಾನೆ. ತದನಂತರ ರೋಮರು ಬರ್ತಾ ಹೋಗ್ತಾರೆ. ಟರ್ಕಿಗಳ ಮೂಲಕ ಈ ಒಂದು ನಾಗರಿಕತೆ ಬೆಂಗಾಡಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ತರಗತಿ ಇಷ್ಟವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ತರಗತಿ ಖಂಡಿತವಾಗಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಈ ಒಂದು ಮಾಹಿತಿ ಉಪಯೋಗವಾಗಿದ್ದರೆ ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ನನ್ನ ಒಂದು ತರಗತಿ ಲೋಪದೋಷಗಳು ಕಂಡು ಬಂದಲ್ಲಿ ಅಥವಾ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.